ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಪ್ರಮೋದ್ ಭಾರತೀಯ ಯೂಟ್ಯೂಬ್ ಚಾನಲ್. ಇಂದಿನ ವಿಡಿಯೋದಲ್ಲಿ ಮೈಸೂರಲ್ಲಿರೋವಂಥ JRS ಫ್ಯಾಂಟಸಿ ಪಾರ್ಕಲ್ಲಿರೋ ಡ್ರೈ ಗೇಮ್ಸ್ ಯಾವ್ದ್ಯಾವ್ದಿದೆ, ಹಾಗೆ ಟಿಕೆಟ್ ಪ್ರೈಸ್ ಎಷ್ಟು, ಇಲ್ಲಿ ಕ್ಲಾತ್ಸ್ನ ಯಾವ ಥರದ್ದು ವೇರ್ ಮಾಡಬೇಕು, ಹಾಗೆ ಫುಡ್ಡು, ಸೊ ಪ್ರತಿಯೊಂದು ಡೀಟೇಲ್ಸ್ನ ತೋರಿಸಿದ್ದೀನಿ. ಯಾರಾದರೂ ಆ ವಿಡಿಯೋನ ನೋಡಿಲ್ಲ ಅಂದರೆ ದಯವಿಟ್ಟು ಆ ವಿಡಿಯೋ ನೋಡಿಕೊಂಡು ಈ ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಈ ವಿಡಿಯೋದಲ್ಲಿ ನಾವು JRS ಅಲ್ಲಿರೋವಂಥ ವಾಟರ್ ಗೇಮ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಮೇಲೆ ನೀವು ಫೋಟೋಸ್ನ ತೋರಿಸ್ತಾರೆ. ನಿಮ್ಗೇನಾದ್ರು ಇಷ್ಟ ನೀವಲ್ಲೇನಾದ್ರು ಫೋಟೋಸ್ನ ಕಲೆಕ್ಟ್ ಮಾಡ್ಕೊಬೋದು. JRSನ ನಾವು ವಂಡರ್ಲಾಗಾಗಲಿ ಫನ್ ವರ್ಲ್ಡ್ಗಾಗಲಿ ಕಂಪೇರ್ ಮಾಡೋಕ್ಕಾಗಲ್ಲ. ಏಕೆಂದರೆ ಇಲ್ಲಿ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಗೇಮ್ಸ್ಗಳಿದೆ, ಬಟ್ ಅಮೇಝಿಂಗ್ ಅಂತಲೇ ಹೇಳ್ಬೋದು. ಚಪ್ಪಲಿಗಳು ಹಾಕೊಳ್ಳಿ. ನೀವೆಲ್ಲೇ ಗೇಮ್ಗೆ ಹೋದ್ರು ಈ ಥರ ಒಂದು ಪಾಯಿಂಟ್ಗಳನ್ನ ಮಾಡಿದ್ದಾರೆ. ಸೊ ನಿಮ್ಮ ಚಪ್ಪಲಿಗಳನ್ನ ಬಿಟ್ಟು ನೀವು ಗೇಮ್ ಆಡ್ಬೋದು. ಎಂಟ್ರೆನ್ಸಲ್ಲೇ ರೈಟ್ ಸೈಡಿಗೆ ಬಂದ್ರೇ ನಿಮಗೆ ವೇವ್ ಪೂಲು ಮತ್ತು ಕಿಡ್ಸ್ ಪೂಲ್ ಸಿಗುತ್ತೆ. ಈಗ ನಾವು ಬಂದಿದ್ದೀವಿ ಕಿಡ್ಸ್ ಪೂಲ್ ಹತ್ರ. ನೋಡಿ ನನ್ನ ಹಿಂದೆ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ನಿಮಗೆ ಕಿಡ್ಸ್ ಪೂಲು. ಚಿಕ್ಕದಾಗಿದ್ರು ಬಟ್ ಬ್ಯೂಟಿಫುಲ್ ಆಗಿದೆ. ಇದೇ ವೇವ್ ಪೂಲು, ಚಿಕ್ಕದಾಗಿದೆ ಬಟ್ ಆದ್ರೂ ಸೂಪರ್ ಆಗಿದೆ. ಇದು ವೇವ್ ಪೂಲ್ ಟೈಮಿಂಗ್ಸು 11:30, 12:30, 1:30, 2:30, 3:30, 4:30, 5:30 ಲಾಸ್ಟ್. ಅಲ್ಲಿ ನಮ್ಮ ಹಂಪಿಯ ಕಲ್ಲಿನ ರಥ ಮಾಡಿಟ್ಟಿದ್ದಾರೆ ನೋಡಿ, ಅದರ ಕೆಳಗಡೆನೆ ವೇವ್ ಪೂಲ್ ಮಾಡಿದ್ದಾರೆ.
ಇದು ಲೇಜಿ ರಿವರು. ತುಂಬೋಗವ್ರೆ ಜನ ಅಂತೂ ಇಲ್ಲಂತೂ. ಆಂಟಿ ಬಿದ್ದೋಗ್ಬಿಟ್ಟು ಎದ್ದಿತಾ ಇತ್ತು ಪಾಪ. ನಿಮಗೆ GRS ಅಲ್ಲಿ ವಾಟರ್ ಗೇಮ್ಸ್ ಆಗಿರ್ಬೋದು, ಡ್ರೈ ಗೇಮ್ಸ್ ಆಗಿರ್ಬೋದು ತುಂಬಾನೇ ಆಪ್ಷನ್ ಇದೆ. ನೀವು 11ಗೆ ಬಂದರೆ ಈವ್ನಿಂಗ್ 6 o'clock ಅಷ್ಟರಲ್ಲಿ ಆಲ್ಮೋಸ್ಟ್ ನೀವು ಫಾಸ್ಟ್ ಆಗಿ ಆಡಿದ್ರೆ ಒಂದು 70 to 80% ಕಂಪ್ಲೀಟ್ ಮಾಡ್ಬೋದು. 100ಗೆ 100 ಅಂತ ಕಂಪ್ಲೀಟ್ ಮಾಡೋಕ್ಕಲ್ಲ, ಯಾಕಂದರೆ ಅಷ್ಟೊಂದು ಆಪ್ಷನ್ ಇದೆ ಇಲ್ಲಿ. ನೀವು ಆದಷ್ಟು ಸಂಡೇಸ್ ಮತ್ತು ಗೌರ್ಮೆಂಟ್ ಹಾಲಿಡೇಸ್ನ ಅವಾಯ್ಡ್ ಮಾಡಿ, ಯಾಕೆಂದರೆ ಸಿಕ್ಕಾಬಟ್ಟೆ ಕ್ರೌಡ್ ಇರುತ್ತೆ. ಸೊ ಇವತ್ತು ನಾನು ವೀಕ್ ಡೇಸ್ ಬಂದಿರೋದಕ್ಕೇ ಇಷ್ಟು ಕ್ರೌಡ್ ಇದೆ. ಇನ್ನು ವೀಕೆಂಡ್ ಅಂದರೆ ಇದಕ್ಕಿಂತ ಡಬಲ್ ಕ್ರೌಡ್ ಇರುತ್ತೆ ಅಂತ ಅನಿಸುತ್ತೆ. ಸೊ ಆದಷ್ಟು ವೀಕೆಂಡ್ನ ಮತ್ತು ಗೌರ್ಮೆಂಟ್ ಹಾಲಿಡೇಸ್ನ ಅವಾಯ್ಡ್ ಮಾಡಿ, ವೀಕ್ ಡೇಸಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಮಜವಾಗಿದೆ, ಫ್ಯಾಮಿಲಿ ಸಮೇತ ಬಂದು ಎಂಜಾಯ್ ಮಾಡಿ. ಇಲ್ಲಿ ಡ್ರೈ ಗೇಮ್ಸು ತುಂಬ ಕಮ್ಮಿ ಇದೆ. ನೀವು ಕರೆಕ್ಟಾಗಿ ಆಟ ಆಡಿದ್ರೆ ಒಂದು 2 hours ಎಲ್ಲ ಡ್ರೈ ಗೇಮ್ಸ್ನ ಕಂಪ್ಲೀಟ್ ಮಾಡ್ಬೋದು. ಬಟ್ ವಾಟರ್ ಗೇಮ್ಸ್ ಅಂತೂ ಸಿಕ್ಕಾಬಿಟ್ಟೆ ಇದೆ. ಇಲ್ಲಿ ನಿಮಗೆ ಕಾಟನ್ ಬಟ್ಟೆನ ಅಲೋ ಮಾಡಲ್ಲ, ಸಿಂಥೆಟಿಕ್ ಮಾತ್ರ ಅಲೋ ಇದೆ. ಸೊ ನೀವು ನಿಮ್ಮ ಮನೆಯಿಂದನಾರು ಸಿಂಥೆಟಿಕ್ ಕ್ಲಾತ್ನ ತರ್ಬೋದು, ಅಥವಾ ಬೈ ಚಾನ್ಸ್ ನೀವು ತರದೆ ಏನಾದ್ರು ಮರ್ತ್ಕೊಂಡು ಬಂದರೆ ಇಲ್ಲಿ ನಿಮ್ಮ ಗೇಟ್ ಆಚೆನೇ ನಿಮಗೆ ಸಿಗುತ್ತೆ. ಬೈ ಚಾನ್ಸ್ ಗೇಟ್ ಆಚೆ ತೊಗೊಳ್ಳೇಬೇಕು ಅಂತ ಏನಿಲ್ಲ. ನೀವು ಒಂದ್ಸಲ ಎಂಟ್ರಿ ಆದಮೇಲೆ ನೀವು ಬಟ್ಟೆ ಚೇಂಜ್ ಮಾಡೋಕ್ಕೆ ಹೋಗ್ತೀರಲ್ಲ, ಸೊ ಅಲ್ಲೇ ನಿಮಗೆ ಕ್ಲಾತ್ ಸಿಗುತ್ತೆ. ಪ್ರೈಸ್ ಅಂತ ನೋಡಿದ್ರೆ ತುಂಬ ಜಾಸ್ತಿನೇ. ನೀವು ಅದಕ್ಕೆ ಮನೆಯಿಂದ ತೊಗೊಂಡ್ಬನ್ನಿ ಅಥವಾ ಹೊರಗಡೆಯಿಂದ ತೊಗೊಂಡ್ಬನ್ನಿ. ಇದು ರೆಡ್ ಇಂಡಿಯನ್ ಫಾಲ್ಸ್ ಅಂತ ಹೇಳಿದ್ದಾರೆ. ಫಾಲ್ಸ್ ಏನೋ ಆನ್ ಮಾಡಿದ್ದಾರೆ. ಇದು ಮೋಸ್ಟ್ಲಿ ಟೈಮಿಂಗ್ ಅನಿಸುತ್ತೆ. ಟೈಮ್ ಚೆನ್ನಾಗಿದೆ, ನೋಡಿಲ್ಲ ಬಟ್ ತುಂಬಾ ಚೆನ್ನಾಗಿದೆ. ಕಂಪೇರ್ ಅಂತ ಮಾಡೋದಾದರೆ ಬೆಟ್ಟದ ವಂಡರ್ಲಾಗಿಂತ ಒಂದು ಅಂತ ಹೇಳ್ಬೋದು. ವಂಡರ್ಲಾ ಇದಕ್ಕಿಂತ ದೂರ ಇದೆ. ಡ್ರೈ ಗೇಮ್ಸ್ ಜಾಸ್ತಿ ಇದೆ, ಡ್ರೈ ಗೇಮ್ಸ್ ಇದೆ. ವಾಟರ್ ಗೇಮ್ಸ್ ಬಟ್ ಓಕೆ, ಇವ್ರ ಪ್ರೈಸ್ ಅವ್ರ ಪ್ರೈಸ್ ಕಂಪೇರ್ ಮಾಡಿದ್ರೆ ಇವರು ಕೊಡೋ ಪ್ರೈಸ್ಗೆ ನಾವು ಅವ್ರಿಗೇನೆ ಕಮ್ಮಿ ಕೊಡ್ತೀವಿ. ಸೊ ಇವ್ರಿಗೆ ನಾವು ಪ್ರೈಸ್ನ ಜಾಸ್ತಿ ಕೊಡ್ತಾ ಇದ್ದೀವಿ. ಈ GRS ಅಲ್ಲಿ ಖುಷಿ ಪಡೋ ಅಂಥ ಒಂದು ವಿಷಯ ಇದೆ. ಅದೇನಂದರೆ ಇಲ್ಲಿ ಕೆಲಸ ಮಾಡೋ ಅಂಥ ಎಂಪ್ಲಾಯೀಸು ತುಂಬ ಜನ ನಮ್ಮ ಕನ್ನಡದವರೇ ಇದ್ದಾರೆ. ನೀವು ಬೇರೆ ವಾಟರ್ ಪಾರ್ಕ್ಗಳಲ್ಲಿ ನೋಡಿರ್ಬೋದು, ಹಿಂದಿಯವರು ಸಿಕ್ಕಾಬಟ್ಟೆ ಜನ ಸಿಗ್ತಾರೆ. ಬಟ್ ಇಲ್ಲಿ ನಮ್ಮ ಕನ್ನಡದವರೇ ತುಂಬ ಜನ ಕೆಲಸ ಮಾಡ್ತಾರೆ.
GRS ಅಲ್ಲಿ ವಾಟರ್ ಗೇಮ್ ಅಂತ ಬಂದರೆ ನನಗೆ ತುಂಬ ಇಷ್ಟ ಆಗಿತ್ತು ಈ ಗೇಮು. ಈ ಗೇಮ್ ಏನಂದರೆ ರಿವರ್ ರಾಫ್ಟಿಂಗ್ ಥರ ಮಾಡಿದ್ದಾರೆ. ಸೊ ಈ ಥರ ಬೋಟ್ ಮೇಲೆ ನೀವು ಫ್ಯಾಮಿಲಿ ಸಮೇತ ಕೂತ್ಕೊಬೋದು. ಒಂದು 4 ಜನ ಕೂರಿಸ್ತಾರೆ. ಸೊ 4 ಜನ ಕೂರಿಸಿ, ಸೊ ಇಲ್ಲಿ ನೋಡಿ ಬೆಲ್ಟ್ ಕಾಣಿಸ್ತಾ ಇದೆಯಲ್ಲ, ಸೊ ಇದ್ರ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಸೊ ಸೇಮ್ ನಾವು ರಿವರ್ ರಾಫ್ಟಿಂಗ್ ಹಿಂಗೆ ಮಾಡ್ತೀವಿ, ಸೇಮ್ ಅದೇ ಥರ ಎಕ್ಸ್ಪೀರಿಯೆನ್ಸು. ನೋಡಿ ಈ ಥರ ಬ್ಲ್ಯಾಕ್ ಒಂದು ಟ್ರೇ ಥರ ಮಾಡಿದ್ದಾರೆ. ಸೊ ಇದ್ರೊಳಗಡೆ ಹೋದರೆ ಫುಲ್ಲು ಡಾರ್ಕ್ ಆಗುತ್ತೆ ನೋಡಿ. ಇವಾಗ ಫುಲ್ಲು ಡಾರ್ಕ್ ಆಗಿ ಫುಲ್ಲು ಕತ್ಲೆ ಆಗುತ್ತೆ. ಸೊ ಇಲ್ಲಿಂದ ಮತ್ತೆ ಈಗ ಓಪನ್ ಆಗುತ್ತೆ ಲೈಟ್ ಕಡೆಗೆ. ಸೊ ಇದಂತೂ ಕ್ರೇಜಿ ಎಕ್ಸ್ಪೀರಿಯೆನ್ಸು. ಈ ಥರ ಗೇಮು ಬ್ಯಾಂಗ್ಳೂರಲ್ಲಿ ಸಹ ಇಲ್ಲ. ಸೊ GRS ಅಲ್ಲಿ ಮಾತ್ರ ಇರೋದು. ನೋಡಿದ್ರಲ್ಲ ಹೇಗಿತ್ತು GRS, ಚೆನ್ನಾಯ್ತಲ್ವಾ? ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ. ಸೊ ಇದಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ಇಂಥದ್ದೇ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ಮುಂದಿನ ಗುರುವಾರ ಸಿಗ್ತೀನಿ. ಅಲ್ಲಿವರೆಗೂ ಆ ರಾಯರ ಕೃಪೆ ಸದಾ ನಿಮಗೆ ಇರಲಿ ಅಂತ ಕೇಳ್ಕೊತ ನಮಸ್ಕಾರ.